ನಾನು 2013ರಲ್ಲಿ 2008ರಲ್ಲಿ 2018ರಲ್ಲಿ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡಿದ್ದೆ. ಆದರೆ ಈ ಬಾರಿಯಷ್ಟು ಜನರ ಸ್ಪಂದನೆ ಹಿಂದೆಂದೂ ಕೂಡ ಆಗಿರಲಿಲ್ಲ. ಈ ಬಾರಿ ಹೆಚ್ಚು ಸ್ಪಂದನೆ ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರಿಗೆ ಆಗಲೇ ನಡುಕ ಶುರುವಾಗಿ ಹೋಗುತ್ತದೆ. ಸರ್ಕಾರ ಕಳ್ಕೊಳ್ತೀವಿ ಅಂತಕ್ಕಂಥ ಭಯ ಶುರುವಾಗಿ ಹೋಗುತ್ತದೆ. ಬಹಳ ಹೆಚ್ಚು ಅಂತಂದ್ರೆ ಇನ್ನು 100 ದಿನ ಮಾತ್ರ ಅವರು ಅಧಿಕಾರದಲ್ಲಿರೋದು. 100 ದಿನ ಬಸವರಾಜ ಬೊಮ್ಮಾಯಿ ನಿಮ್ಮ ಅಧಿಕಾರ, ನಿಮ್ಮ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಯಾರೇ ಪಾಪ ಮಾಡಿದ್ರು ಕೂಡ ಅಧಿಕಾರದಲ್ಲಿದ್ದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಲೇಬೇಕಾಗ್ತದೆ. ಬಿಜೆಪಿಯ ಸರ್ಕಾರ ಇವತ್ತು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಅವ್ರನ್ನ ಸುಮ್ಮನೆ ಮನೆಗೆ ಹೋಗಿ ಬಿಡಲ್ಲ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೇಲೆ ಒಂದು ವಿಶೇಷ ತನಿಖಾ ಆಯೋಗವನ್ನು ರಚನೆ ಮಾಡುತ್ತೇವೆ. ಯಾಕಂದ್ರೆ ಈಗಾಗಲೇ ಒಂದು ಚಾರ್ಜ್ ಶೀಟ್ ಅನ್ನ ಜನರ ಮುಂದೆ ಇಟ್ಟಿದ್ದೇವೆ. ಬಿಜೆಪಿ ಸರ್ಕಾರದ ಪಾಪದ ಪುರಾಣ, ಪಾಪದ ಪುರಾಣ. ಈ ಪಾಪದ ಪುರಾಣ ಜನರ ಮುಂದೆ ಇಟ್ಟು ಇವರಿಗೆ ತಕ್ಕ ಪಾಠವನ್ನ ಕಲಿಸಿ ಅಂತೇಳಿ ಕರ್ನಾಟಕದ ಜನರ ಮನವಿಯನ್ನ ಮಾಡ್ತಾ ಇದ್ದೀವಿ. ನಾವು ವಿಶೇಷ ತನಿಖಾ ಆಯೋಗವನ್ನು ರಚನೆ ಮಾಡಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಕಠಿಣವಾದಂತ ಶಿಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂತಂದ್ರೆ ಇದು ಬೇರೆಯವರಿಗೆ ಎಚ್ಚರಿಕೆಯ ಗಂಟೆ ಆಗಬೇಕು. ಬೇರೆಯವರಿಗೆ ಎಚ್ಚರಿಕೆಯ ಗಂಟೆ ಆಗಬೇಕು. ಅಧಿಕಾರಕ್ಕೆ ಬರಲು ಜನರ ಸೇವೆಯನ್ನು ಮಾಡಲಿಕ್ಕೋಸ್ಕರ, ಲೂಟಿ ಹೊಡಿಲಿಕ್ಕೋಸ್ಕರ ಅಲ್ಲ. ಭಾರತೀಯ ಜನತಾ ಪಕ್ಷದವರು ನಾವು ಮಾಡಿದ ಅಧಿಕಾರಕ್ಕೆ ಬಂದಂತವರು ಇದು ಒಂದು ಅನೈತಿಕವಾದಂತಹ ಸರ್ಕಾರ. ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಒಬ್ಬೊಬ್ಬ ಎಂಎಲ್ಎಗೆ 25 ಕೋಟಿ 30 ಕೋಟಿ ರೂಪಾಯಿಗಳನ್ನ ಕೊಟ್ಟು ಎಂಎಲ್ಎಗಳನ್ನು ಕೊಂಡುಕೊಂಡು ಸರ್ಕಾರವನ್ನ ಮಾಡಿದ್ದು ಇವರು. ಒಬ್ಬೊಬ್ಬರಿಗೆ 25-30 ಕೋಟಿ ಕೊಡಬೇಕಾದ್ರೆ ಯಾರ ಅಪ್ಪನ ಮನೆ ದುಡ್ಡಪ್ಪ ಅದು? ಲೂಟಿ ಹೊಡೆದಿರುವಂತಹ ಹಣ ಅದನ್ನು ಖರ್ಚು ಮಾಡಿ ಸುಮ್ಮನೆ ಇರ್ತಾರೆ ಅಂದ್ರೆ ಇವರು ಲೂಟಿ ಹೊಡೆಯಕ್ಕೆ ಶುರು ಮಾಡ್ಬಿಟ್ರು. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳಿದೆ, ಈಗಿರ್ತಕ್ಕಂಥ ಬೊಮ್ಮಾಯಿ ಮತ್ತು ಅವರ ಮಂತ್ರಿ ಮಂಡಲ ಇದೆಯಲ್ಲ, ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕೂಟ.
ಅಲಿಬಾಬಾ 40 ಮಂದಿ ಕಂಡ್ರ ಕೂಟ. ಅಲಿಬಾಬಾ ಅವ್ರ 40 ಈಗಾಗಲೇ DK ಶಿವಕುಮಾರ್ ಹೇಳಿದ್ರು, ಸುರ್ಜೇವಾಲ ಹೇಳಿದ್ರು, ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದು, ಪ್ರಧಾನಮಂತ್ರಿಗಳೇ ನಮ್ಮನ್ನು ರಕ್ಷಣೆ ಮಾಡಿ, ಈ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 40% ಕಮಿಷನ್ ಕೇಳ್ತಾ ಇದ್ದಾರೆ, ನಮ್ಗೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಪತ್ರ ಬರೆದದ್ದು 7/6/2021.